ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ದರ್ಶನ್ ಮಹಿಳಾ ಅಭಿಮಾನಿ ವಿರುದ್ಧ ಮಂಡ್ಯದ ಕೆಆರ್ಪೇಟೆ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಜಾನಕಿರಾಮ್ ಅವರು ಮಂಗಳ ಎಂಬ ಮಹಿಳೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಯಾಗಿರುವ ಮಂಗಳ ಇತ್ತೀಚೆಗೆ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು. ದರ್ಶನ್ ವಿರುದ್ಧ ಕೊಲೆ ಅಪರಾಧ ಬರುವಂತೆ ಕುಮಾರಸ್ವಾಮಿ ಮಾಡಿದ್ದಾರೆ. ದುಡ್ಡು ಕೊಟ್ಟು ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿಸಿದ್ದಾರೆ. ಸುಮಲತಾ ನಿಮಗೆ ಮಂಡ್ಯದಲ್ಲಿ ಸ್ಪರ್ಧಿಸೋಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡಿ ಬಾಸ್ ವಿರುದ್ಧ ಸ್ಕೆಚ್ ಹಾಕಿದ್ದಾರೆ. ಸುಮಲತಾರಿಂದ ಭಿಕ್ಷೆ ಹಾಕಿಸಿಕೊಂಡವರು ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಈ ಕುರಿತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು, ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪೇಟೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಲಾಗಿದೆ. ಇನ್ನೊಂದು ಹೊಸ ವಿಷಯ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ದರಿದ್ರ ಬಿಟ್ರ ಸೂಳೆ ಮಗನೆ ಕುಮಾರಸ್ವಾಮಿ ಮಿಂಡ್ರ ಬಿಟ್ಟಿರ ನನ್ನ ಮಗನೇ ಇದ್ನೆ. ನೀನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ. 7 ಮಿಂಡ್ರ ಬಿಟ್ರ ಸೂಳೆ ಮಗನೆ. ಮಂಡ್ಯದಲ್ಲಿ ಸುಮಲತಾ ಮೇಡಮ್ ಅವರು ನಿನ್ಗೆ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ಕೆ ನನ್ನ ಮಗನೇ ಇದ್ನೆ. ನಮ್ ಡಿ ಬಾಸ್ ಅವ್ರಿಗೇನೆ ನೀನು ಸ್ಕೆಚ್ ಆಗ್ತೀಯಾ? ಸೂಳೆ ಮಗನೆ. ನೀನೇ ನಿಮ್ಮ ಅಪ್ಪಂಗ್ ಬಿಟ್ಟಿಲ್ವೇನ್ಲ ನೀನು? ನಿಮ್ಮ ಅಪ್ಪ ನೋಡೋ ಒಳ್ಳೆ ದಾನಕರಣ ಸೂರಂತರ ಇದ್ದಾನೆ. ನೀನ್ ನೋಡ್ರಿ 7 ಮಿಂಡ್ರ ಬಿಟ್ರ ನಮ್ಮ ಮಗಂತರ ನಮ್ ಡಿ ಬಾಸ್ ಅವ್ರಿಗೇನೆ ಈ ತರ ಕೆಟ್ಟ ಬಾರ್ತ ಮರ ಮಾಡ್ತೀಯ. ಬೇರ್ಕೆ ಬಿಟ್ರ ನನ್ನ ಮಗನೇ ಇದ್ನೆ. ಎಷ್ಟ್ ಜನ ಕೊಟ್ಟಿದ್ದಿಲ್ಲ ನನ್ನ ಮಗನೇ ನೀನು? ಮಂಡ್ಯದಲ್ಲಿ 150 ರೂಪಾಯಿ ಎಲ್ಲ ದುಡ್ಡು ಕೊಟ್ಬಿಟ್ಟು ಏನೋ ಧಿಕ್ಕರ ಕೂಗಿಸ್ತೀಯ. ನನ್ನ ಮಗನೇ ಇದ್ನೆ. ಡಿ ಬಾಸ್ ಅವ್ರಿಗೆ ಮಂಡ್ಯದಲ್ಲಿ ಒಂದ್ ಹೆಸರು ಅಂತ ಇದೆ, ಒಂದ್ ಗತ್ತ ಅಂತ ಇದೆ. ಕಳ್ಳಂಬಿಟ್ಟು ನನ್ನ ಮಗನೇ. ಒಳ್ಳೆ ಭಿಕ್ಷಾ ಹಾಕಿದ್ರಲ್ವ ನಿನ್ಗೆ? ಕುಮಾರಸ್ವಾಮಿಗೆ ಭಿಕ್ಷೆ ಹಾಕಿದ್ರು ಸುಮಲತಾ ಮೇಡಮ್. ಭಿಕ್ಷೆ ಹಾಕ್ಸ್ಕೊಂಡಿದ್ ನನ್ನ ಮಗ ನೋಡು.